ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಬೆಳಗ್ಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಫಿ ಎಲ್ಲ ಆಯಿತು. ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗಿಂದ ಸಂಜೆವರೆಗೆ ಏನೆಲ್ಲ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನಮಗೂ ಸಪೋರ್ಟ್ ಮಾಡಿ. ಹಾಗೆ ಈಗ ಚಿತ್ರಾನ್ನಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ. ಈರುಳ್ಳಿ, ಹಾಗೆ ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕಡಲೆಬೀಜ, ಕಡಲೆಬೇಳೆ, ಹಾಗೆ ಸಾಸಿವೆ, ಹಾಗೆ ನಿಂಬೆಹಣ್ಣು ಒಂದು ಅರ್ಧ ಹುಳು ಹಾಕೋತೀನಿ. ಟೊಮೊಟೊ ಹಾಕಿರೋದ್ರಿಂದ ಒಂದು ಅರ್ಧ ಹುಳು ಸ್ವಲ್ಪನೇ ಹಾಕೋತೀನಿ ನಿಂಬೆಹಣ್ಣು. ಹಾಗೆ ಕಾಯಿನ ತುರ್ಕೋಬೇಕು. ಇಷ್ಟು ಇದನ್ನು ಈಗ ಒಗ್ಗರಣೆ ಹಾಕಬೇಕು. ಬನ್ನಿ. ಹಾಗೆ ಇವತ್ತು ನಮ್ಮನೇಲಿ ತುಂಬ ದಿನ ಆದಮೇಲೆ ನಾನ್ ವೆಜ್ ಮಾಡ್ತಾಯಿತ್ತು. ನೋಡೋಣ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ ಇನ್ನು. ಮಕ್ಳಿಗೆ ಇವತ್ತು ರಜಾ, ಅದಕ್ಕೋಸ್ಕರ ಇವತ್ತು ನಾನ್ ವೆಜ್ ಮಾಡೋಣ ಅಂತ. ಈಗ ಚಿತ್ರಾನ್ನ ಒಗ್ಗರಣೆಗೆ ಅಂತೇಳಿ ಒಂದು ಬಾಣಲೆ ಇಟ್ಕೊಂಡು 4 ರಿಂದ 5 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಹಾಗೆ ಎಣ್ಣೆ ಕಾದಾದ್ಮೇಲೆ ಕಡಲೆಬೀಜ, ಕಡಲೆಬೇಳೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಉದ್ದಿನಬೇಳೆ ಹಾಕಿದ್ರು ಚೆನ್ನಾಗಿರುತ್ತೆ. ಮೊದಲೇ ಕಡಲೆಬೀಜ, ಕಡಲೆಬೇಳೆ ಎಲ್ಲ ತೇಲಿಸಿ ಎತ್ತಿಟ್ಕೊಂಡು ಕೊನೆಯಲ್ಲೆಲ್ಲ ಹಾಕಲ್ಲ ನಾನು. ಡೈರೆಕ್ಟಾಗಿ ಒಗ್ಗರಣೆಗೆ ಅಂದರೆ ಈರುಳ್ಳಿ ಎಲ್ಲ ಜೊತೆಗೆ ಹಾಕ್ಬಿಡ್ತೀನಿ. ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನು ತುಂಬ ದಿನ ಆದಮೇಲೆ ಈ ಥರ ಗೊಜ್ಜು ಮಾಡ್ಕೋತಾ ಇದ್ದಾರೆ. ಅಂದರೆ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಗೆ ಟೊಮೊಟೊ ಎಲ್ಲ ಹಾಕಿ ಮೊದಲು ಅಮ್ಮ ಅಂದರೆ ನಾನು ಚಿಕ್ಕ ಹುಡುಗಿಲಿದ್ದಾಗ ಕಣದ ಟೈಮಲ್ಲೆಲ್ಲ ಮಾಡೋರು. ಅದಕ್ಕೋಸ್ಕರ ಇವತ್ತು ನಾನು ಅದೇ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೇ. ಚಿತ್ರಾನ್ನ ಗೊಜ್ಜು ರೆಡಿ. ಹಾಗೆ ಈ ಗೊಜ್ಜೆಲ್ಲ ತಣ್ಣಗಾದ್ಮೇಲೆ ಅಂದರೆ ಬಿಸಿ ಎಲ್ಲ ಕಮ್ಮಿ ಆದಮೇಲೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ. ಮೊದಲು 19 ಕಿಡ್ಸ್ ಆದರೆ ಗೊತ್ತಿರುತ್ತೆ ನಿಮಗೆ. ಮೊದಲು ಹೊಲದ ಟೈಮಲ್ಲೆಲ್ಲ ಆಳುಗಳು ಬರಬೇಕಾದ್ರೆಲ್ಲ ಇದೇ ಥರನೇ ಅಂದರೆ ಲೆಮನ್ ಎಲ್ಲ ಹಾಕ್ತಾಯಿರಲಿಲ್ಲ, ಟೊಮೊಟೊ ಈರುಳ್ಳಿ ಹಾಕಿನೇ ಚಿತ್ರಾನ್ನ ಗೊಜ್ಜು ಮಾಡೋರು. ತುಂಬ ಟೇಸ್ಟಿಯಾಗಿರೋದು. ಆವಾಗ ಒಲೆಲೆಲ್ಲ ಮಾಡೋರಲ್ಲ ಆವಾಗ. ಅದಕ್ಕೋಸ್ಕರ ನಾನು ಇದೇ ಥರ ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಟೊಮೊಟೊ, ಲೆಮನ್ನು ಇದೆಲ್ಲ ಹಾಕಿ ಮಾಡಿದ್ದು. ಹಾಗೆ ಅದ್ರ ಜೊತೆಗೆ ಕಾಯಿ ಚಟ್ನಿ ಸಹ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಗೈಸ್, ಈಗ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ದೀಪ ಹಚ್ಬೇಕು. ಫ್ರೆಶ್ ಅಪ್ ಆಗಿದ್ದಾಯಿತು. ದೀಪ ಹಚ್ಬಿಟ್ಟು ನೆಕ್ಸ್ಟು ಮೊನ್ನೆ ಏರ್ ಆಯಿಲ್ ಮಾಡ್ಕೊಂಡಿದ್ನಲ್ಲ, ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಏರ್ ಆಯಿಲ್ ಫುಲ್ ಖಾಲಿ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಈಗ ಏರ್ ಆಯಿಲ್ ಮಾಡೋಣ ಅಂತೇಳಿ ತೋಟದಲ್ಲಿ ಹೋಗಿ ಕಿತ್ಕೊಬರ್ಬೇಕು. ನೋಡಿ, ಫುಲ್ ಖಾಲಿ. ಸ್ವಲ್ಪನೇ ಮಾಡ್ಕೊಂಡಿದ್ದಿದ್ದು ಅವತ್ತು, ಸ್ವಲ್ಪ ಎಣ್ಣೆ ಇತ್ತು ಅಂತೇಳಿ. ಅದಕ್ಕೋಸ್ಕರ ಈಗ ಸ್ವಲ್ಪ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಇವಾಗ ಮಾಡ್ಕೋಬೇಕು ನನ್ನ ಮಗಳಿಗೆ, ನನಗೆ ಇಬ್ಬರಿಗೂ. ಈಗ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಈಗ ಅಡುಗೆ ಮಾಡಬೇಕು. ಹಾಗೆ ನೋಡೋಣ, ತೋಟದೊಳಗಡೆ ಹೋಗಿ ಆಯಿಲಿಗೆ ಬೇಕಾಗಿರೋ ಐಟಮ್ ಎಲ್ಲ ಕಿತ್ಕೊಬರೋಣ. ನೋಡೋಣ ಬನ್ನಿ. ಈಗ ಅಡುಗೆ ಮಾಡಬೇಕು. ನಮ್ಮ ಮನೇಲಿ ಬರ್ತಾವ್ರೆ. ಅಡುಗೆ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಆದರೆ ಮಳೆ ಬರೋಂಗೈತೆ, ನೋಡಬೇಕು ಯಾವಾಗ ಆಗುತ್ತೋ ಅವಾಗ ಹೋಗಿ ಕಿತ್ಕೊಂಡು ಬರಬೇಕು. ಬಂದ್ರಲ್ಲ ಮನೆಯವರು. ಅಡುಗೆ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಮಳೆ ಬರಲಿಲ್ಲ ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಮಳೆ ಬಂದರೆ ತೋರಿಸ್ತೀನಿ ನಾನು ಏರ್ ಆಯಿಲು ಯಾವ ರೀತಿ ಮಾಡ್ಕೊತೀನಿ ಅಂತ ನೋಡಿ. ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಸಾಂಬಾರು ಒಂದೇ ಮಾಡ್ತಾ ಇರೋದು, ಬೇರೇನು ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ. ಬರೋವೆಲ್ಲ ಒಗ್ಗರಣೆ ಹಾಕೋದು. ಈಗ ದಾಸವಾಳ ಎಲೆನೂ ಮತ್ತು ಕರಿಬೇವು ಸೊಪ್ಪು ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ. ಮನೆ ಹೋಗಿ ಫುಲ್ಲು ಕೆಸರು ಕೊಚ್ಚೆ. ಕರಿಬೇವಿಲ್ಲ, ಸಾಕು. ಐತೆ ಈಗ ಇಷ್ಟೈತೆ. ಈ ಸಲ ಅಲವೇರನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು, ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ
ದಾಸವಾಳ ಹೂವು ಹಾಗೆ ಎಲೆ ಇದನ್ನೆಲ್ಲ ತೊಳ್ದು ಡ್ರೈ ಆಗೋಕೆ ಬಿಟ್ಟು ಆಮೇಲೆ ಸಂಜೆ ಮೇಲೆ ಮಾಡ್ತೀನಿ. ಈಗ ಈಚೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಹಾಯ್ ಗೈಸ್, ಈಗ ಎಲ್ಲೋಗಿದ್ದು ಅಂತ ಈಗ ಹೇಳ್ತಾ ಇದ್ದೀನಿ. ಒಡವೆ ಅಂಗಡಿಗೆ ಹೋಗಿದ್ದು, ಸುಮ್ಮನೆ ಹೋಗಿದ್ವಿ. ಒಂದೇ ಅಂದರೆ ತೋರಿಸ್ತೀನಿ. ನಮಗೆ ತುಂಬ ದಿನದಿಂದ ಆಸೆ ಇತ್ತು. ನಮ್ಮ ಮನೇಲಿ ಬೆಳ್ಳಿದಿರಲಿಲ್ಲ, ಹಾಗೆ ಹೋಗಿದ್ವಿ ತೊಗೊಳೋಣ ಅಂತ ಹೋಗಿ ತೊಗೊಂಡು ಬಂದೆ. ಇದು 58 ಗ್ರಾಮ್ ಏನೋ ಐತೆ. ಇದಕ್ಕೆ ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ, ನಮ್ಮ ಮನೆಯವ್ರನ್ನ ಕೇಳಬೇಕು. ಅದೇ ಬೆಳ್ಳಿ ದೀಪ ತೊಗೋಬೇಕು ಅಂತ ಹೋಗಿದ್ದು. ನನ್ನ ಮಗಳಿಗೆ ಕಿವಿದ್ದು ಓಲೆ, ಪುಟಾಣಿ ಓಲೆ ಇಷ್ಟ ಅವಳಿಗೆ, ಅದಕ್ಕೋಸ್ಕರ ಪುಟಾಣಿ ಓಲೆ ಥರ ಪುಟಾಣಿದು. ಇದು ಹಾಲ್ಮಾರ್ಕ್ ಗೋಲ್ಡು 1 ಗ್ರಾಮ್ ಐತೆ. ಇದು ಪುಟಾಣಿದು. ಹಾಗೆ ಇದೂ 2 ಗ್ರಾಮ್ ಐತೆ. ಆಯಿತಾ, ಈ ಇಯರಿಂಗ್ಸ್ ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ಮೇಯ್ನ್ ಹೋಗಿದ್ದು ನಾನು ದೀಪ ತಗೋಬೇಕು ಅಂತ. ನೋಡಿ ಗೈಸ್, ಈ ಥರ ಇದೆ, ಹೇಗಿದೆ ಅಂತ ಕಮೆಂಟ್. ಹಾಗೆ ನನ್ನ ಮಗಳು ಇಯರಿಂಗ್ಸ್ ಆಗ್ತದೆ, ಆಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತಿದ್ದಾಳೆ ಅಂತ. ಈಗ ಇನ್ನೂ ಏರ್ ಆಯಿಲ್ ಮಾಡ್ಕೊಂಡಿಲ್ಲ, ಎಲ್ಲ ತೊಳೆದಿಟ್ಟಿದ್ದೀನಿ. ಈಗ ಕೆಳಗಡೆ ಹೋದಾಗ ಹಂಗೆ ಏರ್ ಆಯಿಲ್ ಮಾಡೋದನ್ನ ತೋರಿಸ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ಹೇರ್ ಆಯಿಲ್ಗೆ ಅಂತೇಳಿ ಮಧ್ಯಾಹ್ನನೇ ಇದನ್ನೆಲ್ಲ ಕಿತ್ಕೊಂಬಂದು ನೀಟಾಗಿ ಬಿಡಿಸಿ ಹಾಗೆ ತೊಳೆದು ಡ್ರೈ ಆಗಲಿ ಅಂತ ಬಿಟ್ಟಿದೆ. ಈಗ ಹೇರ್ ಆಯಿಲ್ಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ದಾಸವಾಳ ಎಲೆ, ದಾಸವಾಳ ಹೂವು, ಅಲೋವೆರಾ, ಮೆಂತ್ಯ, ಕರಿಬೇವು. ಹಾಗೆ ಇದಕ್ಕೆ ಬ್ಲ್ಯಾಕ್ ಸೀಡ್ಸ್ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ, ಆದರೆ ನನ್ನ ಹತ್ರ ಇರಲಿಲ್ಲ, ಇರೋದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ಕೊಬ್ಬರಿ ಎಣ್ಣೆ, ಮೇಯ್ನ್ ಇದಕ್ಕೆ ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ತಲೆಯಲ್ಲಿ ಏನಾದರೂ ಅಲರ್ಜಿ, ಗಾಯ ಈ ಥರ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಅಂತೇಳಿ. ಹಾಗೆ ಅಲೋವೆರಾನು ಅಷ್ಟೇ, ಗಿಡದಿಂದ ಕಿತ್ಕೊಂಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಅದನ್ನು ಕಿತ್ಕೊಂಬಂದು ಒಂದು 1/2 hour ನೀರಲ್ಲಿಟ್ಟು ಅದರಲ್ಲಿ ಯೆಲ್ಲೋ ಕಲರ್ ಥರ ಲಿಕ್ವಿಡ್ ಬರುತ್ತೆ, ಅದೆಲ್ಲ ಈಚೆ ಬಂದಮೇಲೆ ನೀಟಾಗಿ ವಾಶ್ ಮಾಡಿ ಆಮೇಲೆ ಫೇಸ್ಗೆ ಆಗಲಿ ಏರ್ಗೆ ಆಗಲಿ ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕಿ ಕೊಬ್ಬರಿ ಎಣ್ಣೆನೂ ಹಾಕಿ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನಾವೇನಾದರೂ ಫಸ್ಟು ಎಣ್ಣೆ ಕಾಯಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕ್ತೀನಿ ಅಂದರೆ ಎಲ್ಲ ಸಿಟಪಟ ಅಂತ ಸಿಡ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕಿ ಇಡೋದ್ರಿಂದ ಎಲ್ಲೆಲ್ಲಿರೋ ನೀರಿನಂಶ ಅಂದರೆ ಎಲ್ಲೆಲ್ಲಿರೋ ರಸ ಎಲ್ಲ ಎಣ್ಣೆಗೆ ಇಳ್ಕೊಂಡು ಒಳ್ಳೆ ರಿಸಲ್ಟ್ ಬರೋ ಎಣ್ಣೆ ರೆಡಿ ಆಗುತ್ತೆ. ಹಾಗೆ ಒಂದು 10 ನಿಮಿಷ ಕಾಯಿದ್ರೆ ಸಾಕು. ಎಲೆ ಹೂವು ಎಲ್ಲ ತರಿತರಿ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಕಾಯಿಸಿದ್ರೆ ಎಣ್ಣೆ ರೆಡಿ. ಹಾಗೆ ನೈಟೆಲ್ಲ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಬೆಳಗ್ಗೆ ಎದ್ದು ಒಂದು ಬಾಟ್ಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ಹೋಮ್ ಮೇಡ್ ಹೇರ್ ಆಯಿಲು ರೆಡಿ. ಒಳ್ಳೆ ರಿಸಲ್ಟ್ ಕೊಡೋ ಹೇರ್ ಆಯಿಲ್ ರೆಡಿ ಆಗುತ್ತೆ. ಈಗ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಅಂದರೆ ಎಲೆ ಇದನ್ನೆಲ್ಲ ನೀಟಾಗಿ ಇಟ್ಕೊಂಡು ಎಣ್ಣೆ ಎಲ್ಲ ತಕ್ಕೊಂಡು ಅದನ್ನೆಲ್ಲ ಏನು ವೇಸ್ಟ್ ಮಾಡೋದೇನಿಲ್ಲ. ಅದಕ್ಕೂ ಮೊಸರು, ನಿಂಬೆಹಣ್ಣು ಇದನ್ನೆಲ್ಲ ಹಾಕಿ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. ನಾನೇನು ಯೂಸ್ ಮಾಡಲಿಲ್ಲ, ನಂಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅದನ್ನೆಲ್ಲ ಏರ್ ಪ್ಯಾಕ್ ಎಲ್ಲ ಯೂಸ್ ಮಾಡಲಿಲ್ಲ, ಹಾಗೆ ಎತ್ತಿಟ್ಕೊಂಡೆ. ಹಾಗೆ ಮೆಂತ್ಯನೂ ಅಷ್ಟೇ, ನಾವಿವಾಗ ಎಣ್ಣೆ ಬಾಟ್ಲಿಗೆ ಮೆಂತ್ಯನ ಹಾಕ್ಕೊಂಡು ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನಗೆ ಮೊದಲು ತುಂಬ ಹೇರ್ ಫಾಲ್ ಆಗೋದು, ಅಂದರೆ ನನಗೆ ಸ್ವಲ್ಪ ಕೈ ಏಟಾಗಿತ್ತು, ಆವಾಗ ಮೆಡಿಷನ್ ತಗೊಳ್ತಾ ಇದ್ದೆ, ಆವಾಗ ತುಂಬ ಹೇರ್ ಫಾಲ್ ಆಗೋದು. ಆಗಲಿಂದ ನಾನು ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆವಾಗಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದೆ. ಹಾಗೆ ನನ್ನ ಮಗಳಿಗೂ ಅಷ್ಟೇ ಅದೇ ಎಣ್ಣೆನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮಗೂ ಈ ಹೇರ್ ಆಯಿಲ್ನ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೇರ್ ಆಯಿಲು ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.